ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 135ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 134ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಆವೇಶಾವತಾರ ಸಂಧಿ ಅಂತ 21ನೇ ಸಂಧಿ ಏನಿದೆ ಅದು ಸಮಾಪ್ತಿಯನ್ನು ಕಂಡಿತ್ತು. 666 ಪದ್ಯಗಳು ಸಮಾಪ್ತಿಯನ್ನು ಕಂಡಿದ್ದು. ಈಗ 667ನೇ ಪದ್ಯ. ಇದಕ್ಕೆ ಭಕ್ತಾಪರಾಧ ಸಹಿತ ಸಂಧಿ ಅಂತ ಕೆಲವು ಕಡೆ ಹೆಸರಿದೆ, ಇನ್ನು ಕೆಲವು ಕಡೆ ಸಕಲ ದುರಿತ ನಿವಾರಣ ಸಂಧಿ ಅಂತ ಹೆಸರಿದೆ. ಇದು 22ನೇ ಸಂಧಿ ಕೆಲವು ಕಡೆ 25 ಮತ್ತು ಕೆಲವು ಕಡೆ 23. ಹೀಗೆಲ್ಲ ಬೇರೆ ಬೇರೆ ಸಂಖ್ಯೆಗಳಿವೆ ಇದಕ್ಕೆ. ನೀವು ಪುಸ್ತಕ ಇಟ್ಕೊಂಡಿದ್ದು ನೋಡುವವರು 25 ಅಥವಾ 23 ಅಲ್ಲಿಯೂ ಕೂಡ ಇದನ್ನು ಗಮನಿಸ್ಬೋದು. ಮತ್ತು ಇಲ್ಲಿ ತನಕ ನಾವು ಸುಮಾರು 57 ಪದ್ಯಗಳಲ್ಲಿ ಬಹಳ ಕ್ಲಿಷ್ಟವಾದ ತಾರತಮ್ಯವನ್ನೆಲ್ಲ ಶ್ರವಣ ಮಾಡಿದ್ವಿ. ದಾಸರು ತಾರತಮ್ಯದ ಗುಂಗಿನಿಂದ ಇನ್ನೂ ಹೊರಗೆ ಬಂದಿಲ್ಲ, ಇನ್ನೂ ಮುಂದೆ ಬೇಕಾಷ್ಟು ತಾರತಮ್ಯಗಳನ್ನು ಹೇಳ್ತಾರೆ. ಆದರೆ ಇದೊಂದು ಸಂಧಿ ಏನಿದೆ ಸರಳವಾದ ಪದ್ಯಗಳನ್ನು ಒಳಗೊಂಡದ್ದು. ಹಾಗಾಗಿ ಇಲ್ಲಿ ಹೆಚ್ಚು ಉಪನಿಷತ್ತುಗಳು, ತಾತ್ಪರ್ಯ ನಿರ್ಣಯ, ಸರ್ವಮೂಲ ಇದರ ಸಮಸ್ಯೆ ಇಲ್ಲ. ಮತ್ತು ಒಂದು ಪದ್ಯದಲ್ಲಿ ಇದರಲ್ಲಿ ವೆಂಕಟರಮಣನ ಕಥೆನೂ ಕೂಡ ಇದೆ. ಹಾಗಾಗಿ ನವರಾತ್ರಿಯಲ್ಲಿ ಇಲ್ಲಿಯೂ ಕೂಡ ಈ ನಮ್ಮ ರಾಯರ ಮಠದಲ್ಲಿ ಕೂಡ ವೆಂಕಟರಮಣನ ಕಥೆಯನ್ನು ಶ್ರವಣ ಮಾಡಿದಂತೆ ಆಗ್ತದೆ. ಶ್ರೀ ಲಕುಮಿ ವಲ್ಲಭಗೆ ಸಮ ಕರುಣಾಳುಗಳ ನಾ ಕಾಣೆನೆಲ್ಲಿ, ಕುಚೇಲನ ಅವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ, ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು, ದೈತ್ಯನ ಉದರವ ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾಸಾಂದ. ಲಕ್ಷ್ಮೀ ವಲ್ಲಭನಿಗೆ ಸಮಾನರಾದ ಕರುಣಾಳುಗಳನ್ನು ನಾನು ಜಗತ್ತಿನಲ್ಲಿ ಎಲ್ಲೂ ಕಂಡೇ ಇಲ್ಲ. ಸುಧಾಮ ಅಥವಾ ಕುಚೇಲ ಏನಿದ್ದ ಅವನ ಕಡೆಯಿಂದ ಅವಲಕ್ಕಿ ಸ್ವೀಕಾರ ಮಾಡಿದ, ಎಲ್ಲ ಸಂಪತ್ತು ಅವನಿಗೆ ಕೊಟ್ಟ. ಮತ್ತು ದ್ರೌಪದಿಗೆ ಎಲ್ಲ ಥರದ ಅನುಗ್ರಹವೂ ಮಾಡಿದ್ದ, ವಸ್ತ್ರಗಳನ್ನು ಕೊಟ್ಟ. ಆಕೆ ವಸ್ತ್ರಾಪಹರಣ ಮಾಡಿಸ್ಕೊಳ್ಳುವ ಸಂದರ್ಭ ಬಂದಾಗ ಅಲ್ಲಿ ಕೇಳಿದಾಕ್ಷಣ ವಸ್ತ್ರಗಳ, ಅವಳು ಕೇಳಿದ್ಲು, ಪ್ರಾರ್ಥನೆ ಮಾಡಿದ್ಲು ಅಂತ ಅಷ್ಟೇ ಬರ್ತಿದ್ದಾರೆ ದಾಸರು. ವಸ್ತ್ರಗಳ ಪಾಂಚಾಲಿಗಿತ್ತನು, ಪಾಂಚಾಲಿಗೆ ವಸ್ತ್ರಗಳನ್ನು ಕೊಟ್ಟ. ಅವಳು ಏನು ಕೇಳಿದ್ಲು? ವಸ್ತ್ರ ಕೊಡುವಂತ ಕೇಳಲಿಲ್ಲ. ಅವಳು ದೊಡ್ಡ ಭಕ್ತಳಾದ್ರಿಂದ, ಏಕಾಂತ ಭಕ್ತಳಾದ್ರಿಂದ ವಸ್ತ್ರ ಕೊಡುವಂತ ಕೇಳುವಳಲ್ಲ. ಹಾಗಾಗಿ ವಸ್ತ್ರಗಳ ಕೇಳಿದಾಕ್ಷಣ ಪಾಂಚಾಲಿಗಿತ್ತನು ಅಂತ ಹೀಗೆ ಹೇಳಲಿಲ್ಲ ಅವಳು, ದಾಸರು ಹೇಳಲಿಲ್ಲ. ಕೇಳಿದಾಕ್ಷಣ ಅವಳು ಉಚ್ಚಾರ ಮಾಡುವ ನಾಮಗಳನ್ನು ಕೇಳಿದಾಕ್ಷಣ ವಸ್ತ್ರಗಳನ್ನು ಪಾಂಚಾಲಿಗಿಟ್ಟ. ಮತ್ತೆ ಶಿರಣ್ಯ ಕಶಿಪುವಿನ ಹೊಟ್ಟೆಯನ್ನು ಸೀಳಿ ಪ್ರಹ್ಲಾದನನ್ನ ಈತ ಕಾಪಾಡಿದ. ಅಷ್ಟು ಜಾಗ್ರತೆ. ಹೌದು, ಅದು ಇಲ್ಲಿ ನೋಡ್ರಿ, ಕೇಳಿದಾಕ್ಷಣ ವಸ್ತ್ರಗಳ ಅಂತಿದೆ. ಯಾರ್ಯಾರು ಭ್ರಾಂತಿಯಿಂದ ವಸ್ತ್ರಗಳು ಕೇಳಿದಾಕ್ಷಣ ಅಂತ ಹಂಗೂ ಅನ್ವಯ ಮಾಡ್ಕೊಂಡು ಬಿಡ್ಬೋದು. ಯಾಕಂದ್ರೆ ಪದ್ಯಗಳಲ್ಲಿ ಆ ಥರ ಅನ್ವಯ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಥರ ಮಾಡದೇ ಇರೋದು ಒಳ್ಳೇದು. ಕೇಳಿದಾಕ್ಷಣ, ನಾಮವನ್ನು ಕೇಳಿದಾಕ್ಷಣ ವಸ್ತ್ರಗಳನ್ನು ಪಾಂಚಾಲಿಗಿತ್ತ. ಅವಳೇನು ಕೇಳಿದ್ಲು? ಕೌರವಾರ್ಣವ ಮಗ್ನಾಮ್ಮ ಬುದ್ಧರಸ್ವ ಜನಾರ್ದನ ಅಂತ ಕೇಳ್ಕೊಂಡಿದ್ಲು. ಕೌರವರು ಅನ್ನೋ ಸಮುದ್ರದಲ್ಲಿ ನಾನು ಮುಳುಗಿ ಬಿಟ್ಟಿದ್ದೇನೆ, ನಾನು ಕಾಪಾಡುವಂತಷ್ಟೇ ಕೇಳ್ಕೊಂಡಿದ್ಲು. ಇಂಥದನ್ನು ಕೊಡು ಅಂಥದನ್ನು ಕೊಡು ಅಂತ ಅವಳು ಕೇಳಲಿಲ್ಲ. ಹೇಗೂ ಕಾಪಾಡ್ಬೋದು. ಆ ಕೌರವರನ್ನು ಸದೇ ಬಡಿಯೋ ಮೂಲಕ ನೀನು ಆ ಭಗವಂತ ಕಾಪಾಡಬಹುದು. ಹೇಗೆ ಕಾಪಾಡಬೇಕು ಅಂತ ಅವನಿಗೆ ಗೊತ್ತಿದೆ. ಹೀಗೆ ಕಾಪಾಡುವಂತ ನಾವು ಬೇಡಿಬಿಟ್ರೆ ನಾವು ಸಣ್ಣವರಾಗ್ತೇವೆ. ಹೇಗೆ ಕಾಪಾಡಬೇಕು ಅಂತ ಅವನಿಗೆ ಗೊತ್ತಿದೆ. ಹಾಗಾಗಿ ಕಾಪಾಡುವಂತ ಮಾತ್ರ ಕೇಳಿದ್ಲವಳು. ಹೀಗೆ ನಾವು ಆ ಮಹಾಭಾರತ, ರಾಮಾಯಣ, ಭಾಗವತ ಅವುಗಳ ಕಥೆಯನ್ನು ಕೂಡ ಇಲ್ಲಿ ಕೇಳಿದಂತೆಯೇ ಆಯಿತು. ದೇವಶರ್ವಾಹಯ ಕುಟುಂಬಕ್ಕೆ ಜೀವನೋಪಾಯವನ್ನು ಕಾಣದೆ ದೇವದೇವ ಶರಣ್ಯ ರಕ್ಷಿಸನೆ ಕೇಳಿ ತಾ ಒಲಿದು ಪಾಲಿಸಿದ ಸೌಖ್ಯ ಕೃಪಾವಲೋಕನದಿ ಈತನ ಸೇವಿಸದೆ ಸೌಖ್ಯಗಳ ಬಯಸುವರು ಅಲ್ಪಮಾನವರು. ಇದು ಆದಿತ್ಯ ಪುರಾಣದಲ್ಲಿ ಒಂದು ವೆಂಕಟೇಶ ಮಹಾತ್ಮೆ ಅಂತಿದೆ. ಹಿಂದೆ ಇಲ್ಲೇ ಒಂದು 4 ದಿವಸ ಅದನ್ನು ಹೇಳಿದ್ದೆ. ಅದರಲ್ಲಿ ದೇವಶರ್ಮ ಅನ್ನೋ ಒಬ್ಬ ಬ್ರಾಹ್ಮಣನ ಕಥಾ ಬರ್ತದೆ. ಅಲ್ಲಿ ವೆಂಕಟೇಶ ಆ ದೇವಶರ್ಮ ಅನ್ನೋ ಬ್ರಾಹ್ಮಣ ಅವನ ಕುಟುಂಬವನ್ನು ಕಾಪಾಡಿದಂಥ ಒಂದು ಕಥಾ ಇದೆ. ಅವನ ಕುಟುಂಬಕ್ಕೆ ಏನೂ ಜೀವನೋಪಾಯ ಇರಲಿಲ್ಲ. ಆಗ ಅವನೇನು ಮಾಡಿದ? ಶರಣ್ಯನೇ ರಕ್ಷಿಸು ಅಂತ ಕೇಳ್ಕೊಂಡ. ಆಗ ಅವನು ಒಲಿದು ಇವನ ಕುಟುಂಬವನ್ನು ಕಾಪಾಡಿದ, ಸೌಖ್ಯ ಪಾಲಿಸಿದ, ಸುಖ ಕೊಟ್ಟ ಈ ಕುಟುಂಬಕ್ಕೆ. ಕೃಪಾವಲೋಕನದಿಂದ, ಇಷ್ಟು ಕೃಪೆಯಿಂದ ಈ ಕೆಲಸ ಮಾಡಿದ ಅವನು. ಇವನನ್ನು ಸೇವನೆ ಮಾಡಿದೆ. ಸೌಖ್ಯಗಳನ್ನು ಬಯಸ್ತಾರಲ್ಲ ಮನುಷ್ಯರು, ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ. ಅವರು ಅಲ್ಪಮಾನವರೇ ಸರಿ. ಅಲ್ಪಮಾನವರು ಸುಖವನ್ನು ಬಯಸ್ತಾರೆ, ದೊಡ್ಡವರು ಆತನಿಂದ ಪರಮ ಪುರುಷಾರ್ಥವನ್ನು ಬಯಸ್ತಾರೆ ಅಂತ. ಹೀಗೆ ಅದು
ಆದಿತ್ಯ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮ್ಯದಲ್ಲಿ ಬಂದಂತಹ ಕಥಾ ಇದು. ಶ್ರೀನಿವಾಸನ ಪೋಲ್ವ ಕರುಣಿಗಳ ಈ ನಳಿನ ಜಾಂಡದೊಳು ಕಾಣೆ ಪ್ರವೀಣರಾದವರು ಅರಸಿ ನೋಳ್ಪುದು ಶ್ರುತಿ ಪುರಾಣದೊಳು. ದ್ರೋಣ ಭೀಷ್ಮ ಕೃಪಾದಿಗಳು ಕುರುಸೇನೆಯೊಳಗಿರೆ ಅವರ ಅವಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಪರಮಾತ್ಮನಿಗೆ ಸಮಾನನಾದ ಕೃಪಾಲು ಎಲ್ಲಿದ್ದಾನೆ ಈ ಬ್ರಹ್ಮಾಂಡದಲ್ಲಿ? ಪರಮಾತ್ಮನಿಗಿಂತ ಮಿಗಿಲಾಗಿ ಯಾರು ಕೃಪಾಳುಗಳು ನಿಮಗೆ ಕಾಣಿಸಿದರೆ ಶ್ರುತಿ ಪುರಾಣ ಎಲ್ಲ ಹುಡುಕಿ ನೋಡ್ರಿ. ಶ್ರುತಿ ಅಂದರೆ ಅಪೌರುಷೇಯವಾದ ಶಾಸ್ತ್ರ, ಪುರಾಣ ಅಂತಂದ್ರೆ ಪೌರುಷೇಯವಾದಂಥ ವೇದವ್ಯಾಸರು ರಚನೆ ಮಾಡಿದಂಥ ಶಾಸ್ತ್ರ. ಅಲ್ಲೆಲ್ಲ ನೋಡ್ರಿ. ದಾಸರದೊಂದು ದೊಡ್ಡ ಆಹ್ವಾನ, ಪಂಥಾಹ್ವಾನ ನೋಡ್ರಿ ಬೇಕಾದ್ರೆ ಅಂತೇಳಿ. ವೇದವ್ಯಾಸರ ಪೂಜಾ ಮಾಡ್ತೇವೆ ಈ ಸಂದರ್ಭದಲ್ಲಿ, ನವರಾತ್ರಿ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜಾ ಮಾಡ್ತೀವಿ. ಶ್ರುತಿ ಪುರಾಣದಿಂದ ಹಾಗೆ ನೆನಪು ಮಾಡ್ಕೊಳ್ಬೇಕು ಅದರಲ್ಲಿರುವ ಮಹತ್ವ. ಯಾರಿದ್ದಾರೆ ಅವನಿಗೆ ಸಮಾನರಾದವರೇ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚನ್ ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ ಅಂತ ವೇದವಾಕ್ಯ. ವಿಷ್ಣೋರ್ನುಕಂ ವೀರ್ಯಾಣಿ ಪ್ರವೋಚನ್, ಭಗವಂತನ ವೀರ್ಯಗಳನ್ನು, ಆತನ ಮಹಿಮೆಗಳನ್ನು ಯಾರು ಪ್ರವಚನ ಮಾಡೋರಿದ್ದಾರೆ, ಯಾರು ತಿಳ್ಕೊಂಡವರಿದ್ದಾರೆ? ಯಃ ಪಾರ್ಥಿವಾನಿ ವಿಮಮೇ ರಜಾಂಸಿ, ಭೂಮಿಯಲ್ಲಿ ಧೂಳು ಎಷ್ಟಿದೆ ಅಂತ ಯಾರ್ಯಾರು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇದೇನೋ ಹಾಗೆ ಭಗವಂತನ ಗುಣಗಳನ್ನು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಕರುಣೆಗಳನ್ನು ಕೂಡ ಇಷ್ಟೇ ಕರುಣೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀಕಾಂತ ಸಮಂತತೋಪಿಕಲೇನ್ ನೈವೇಶತೆ ಸಮಂ ಪಶ್ಯಾಮ್ಯುತ್ತಮೋಸ್ತು ದೂರತರತೋ ಅಪಾಸ್ತಂದಸೋ ಯೋಷ್ಟಮಃ. ಲಕ್ಷ್ಮೀಕಾಂತ ಸಮಂತತೋಪಿ ಕಲೆಯನ್, ನಾನು ಬಹಳ ಆಲೋಚನೆ ಮಾಡ್ತಿದ್ದೇನಪ್ಪ, ಎಲ್ಲ ಕಡೆ ಹುಡುಕಾಡ್ತಿದ್ದೇನೆ. ಸಮಂತತ ಅಂದರೆ ಎಲ್ಲ ಕಡೆ. ಕಲೆಯನ್, ಬೇಕಾದಷ್ಟು ವೇದಶಾಸ್ತ್ರಾದಿಗಳನ್ನೆಲ್ಲ ನಾನು ವಿಮರ್ಶೆ ಮಾಡಿದೆ. ನೈವ ಈಶಿತುಸ್ತೇ ಸಮಂ, ಈಶಿತ ಜಗನ್ಯಾಮಕನಾದಂಥ ನಿನಗೆ ಸಮಾನನಾದವರನ್ನ ನೈವೇಶಿತುಸ್ತೇ ಸಮಂ ಪಶ್ಯಾಮಿ, ನಿನಗೆ ಸಮಾನರಾದವರೇ ನನಗೆ ಸಿಗಲಿಲ್ಲಪ್ಪ. ಉತ್ತಮ ವಸ್ತು ದೂರತ ಅಪಾಸ್ತಂ, ಸಮಾನರಾದವರೇ ಇಲ್ಲ, ನಿನಗೆ ಉತ್ತಮ ವಸ್ತು ಸಿಗೋದೆಲ್ಲಿಂದ? ಅಪಾಸ್ತಂ ರಸೋ ಯೋಷ್ಟಮಃ. ಒಂದು ದೃಷ್ಟಾಂತ ಕೊಡ್ತಾರೆ ಅದಕ್ಕೆ. 6 ರಸಗಳಿವೆ, ಕಹಿ ಸಿಹಿ ಇಂಥವೆಲ್ಲ, ಪಿತ್ತ ಮೊದಲಾದ ರಸಗಳೆಲ್ಲ 6 ಇವೆ. 7ನೇ ರಸ ಇಲ್ಲವೇ ಇಲ್ಲ. 8ನೇ ರಸ ದೂರತೋಪಾಸ್ತ. ಇರೋದೇ 6 ಅಂದಮೇಲೆ 7ನೇದೇ ಇಲ್ಲ ಅಂದಮೇಲೆ 8ನೇ ದೂರತೋಪಾಸ್ತ. 8ನೇದ್ದು ಎಷ್ಟು ಅಸಂಭಾವಿತನೋ ಹಾಗೆ ನನಗಿಂತ ಉತ್ತಮವಾದ ವಸ್ತು ಅತ್ಯಂತ ಅಸಂಭಾವಿತ ಅಂತ ತ್ರಿವಿಕ್ರಮ ಪಂಡಿತರ ಮಾತು. ಅದು ತ್ರಿವಿಕ್ರಮ ಪಂಡಿತರ ಮಾತಿಗೆ ಬೆಲೆ ಏನು ನೋಡ್ರಿ. ಒಳ್ಳೆ ವಾತಾವರಣ ಈಗ ಮಧ್ವಾಚಾರ್ಯ ಬಗ್ಗೆ, ತ್ರಿವಿಕ್ರಮ ಪಂಡಿತರ ಬಗ್ಗೆ ಹೇಳಲಿಕ್ಕೆ ಸಮಾಧಾನಕರವಾದ ವಾತಾವರಣವೇ ಇದೆ. ಆಚಾರ್ಯ ಜಯಂತಿ ಬಂತು, ವಿಜಯದಶಮಿ. ಅವರು ಪ್ರಕಾಂಡ ಪಂಡಿತ ತ್ರಿವಿಕ್ರಮ ಪಂಡಿತರು, ಅವ್ರ ಮಗ ನಾರಾಯಣ ಪಂಡಿತರು, ಇವರೆಲ್ಲ ಅದ್ವೈತ ಸಿದ್ಧಾಂತದಲ್ಲಿ, ಅದ್ವೈತಗಳ ವಲಯದಲ್ಲಿ ಯಾರಿಗಾರು ಏನಾದ್ರು ಸಂಶಯ ಬಂದು ಇವ್ರ ಹತ್ರ ಹೋಗ್ತಿದ್ರಂತೆ. ಅಷ್ಟು ದೊಡ್ಡ ವಿದ್ವಾಂಸ. ಆದರೆ ಅವರಿಗೆ ಆ ಬುದ್ಧಶಾಸ್ತ್ರ, ತಮ್ಮ ಅದ್ವೈತ ಶಾಸ್ತ್ರದ ಬಗ್ಗೆ ಸಮಾಧಾನ ಇರಲಿಲ್ಲಂತೆ. ಅವರ ತಮ್ಮ, ಪ್ರಾಯ ತಮ್ಮನೇ ಇರಬೇಕು ಅಥವಾ ಸೋದರ ಸಂಬಂಧಿ ಯಾರು ಇರಬೇಕು, ಶಂಕರ ಪಂಡಿತರು ಅಂತ. ಅವರೆಲ್ಲ ಪಂಡಿತಾಚಾರ್ಯರು ಅಂತ ಕುಟುಂಬ ಅದು. ಅದರಲ್ಲಿ ಆ ಶಂಕರ ಪಂಡಿತರು ಅನ್ನೋರು ಆಚಾರ್ಯರ ಗ್ರಂಥಪಾಲಕರಾಗಿದ್ದರು, ಮಧ್ವಾಚಾರ್ಯರ ಗ್ರಂಥಪಾಲಕರು. ಅವರು ತಮ್ಮ ಮನೆಯಲ್ಲಿ ಗ್ರಂಥಗಳನ್ನು ತಂದಿಟ್ಕೊಂಡಿರ್ತಿದ್ರು, ಆಚಾರ್ಯರ ಗ್ರಂಥವನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಅಂತ ಹೇಳಿ. ಈ ತ್ರಿವಿಕ್ರಮ ಪಂಡಿತರು ತಮ್ಮನ ಮನೆಗೆ ಯಾವಾಗಾದ್ರೂ ಹೋದಾಗ ರಾತ್ರಿ ಹೊತ್ತು ಆ ಗ್ರಂಥಗಳನ್ನು ಅವಲೋಕನ ಮಾಡ್ತಿದ್ರು ಅಂತ ಒಂದು ಕಡೆ ಇದೆ. ಅದು ಸುಮಧ್ವಿಜಯದಲ್ಲಿದೆಯೋ ಮತ್ತೆಲ್ಲೋ ಇದೆಯೋ ನಂಗೆ ನೆನಪಿಲ್ಲ, ಅಂತೂ ಎಲ್ಲೋ ಓದಿದ್ದೇನೆ. ಮುಂದೊಮ್ಮೆ ಸುಮಧ್ವಿಜಯ ನಾನು ಹೇಳೋ ಪ್ರಸಂಗ ಬಂದಾಗ ಅದನ್ನು ವಿಸ್ತಾರವಾಗಿ ಹೇಳ್ತೀನಿ. ಅದನ್ನೆಲ್ಲ ಓದಿ ಎಷ್ಟು ಚೆನ್ನಾಗಿದೆಯಲ್ಲ ಈ ಶಾಸ್ತ್ರ, ಮಧ್ವಶಾಸ್ತ್ರ ಅಂತ ಆಶ್ಚರ್ಯಪಡ್ತಿದ್ರಂತೆ. ಆದರೆ ಅವರು ಅದ್ವೈತದಲ್ಲಿ ಮುಂದಾಳು, ನೇರವಾಗಿ ಬಿಟ್ಟು ಹೋಗುವಂತಿಲ್ಲ. ಅವರೇ ಬಿಟ್ಟು ಹೋದರೆ ಉಳಿದವ್ರ ಗತಿ ಏನು? ಅದಕ್ಕಾಗಿ ಅವ್ರು ಮುಂದೆ ಹೋಗ್ತಿರ್ಲಿಲ್ಲ. ಆದರೆ ಮುಂದೊಮ್ಮೆ ಈ ಕೇರಳದಲ್ಲಿ, ಅದು ನನಗೆ ಜಯಸಿಂಹ ಅಂತ ರಾಜ, ಊರಿನ ಹೆಸರಲ್ಲಿ ನೆನಪಿಗೆ ಬರ್ತಿಲ್ಲ, ಸುಮಧ್ವಿಜಯ ಓದಿ ಭಾಳ ದಿವಸ ಆಯಿತು. ಅಲ್ಲಿ ಜಯಸಿಂಹ ಅಂತ ರಾಜ ಆಚಾರ್ಯರನ್ನು ತಮ್ಮ ಊರಿಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ದ. ಈ ತ್ರಿವಿಕ್ರಮ ಪಂಡಿತರು ಕೂಡ ಅದೇ ಭಾಗದವರು. ಇವತ್ತು ಕಾವು ಮಠ ಅಂತ, ಅದು ಮಂಗಳೂರು ಮುಂದೆ ಕೇರಳ ಆ ಭಾಗದಲ್ಲಿದೆ, ಪ್ರಾಯ ಕೇರಳದಲ್ಲೇ ಇದೆ ಅದು, ಕಾಸರಗೋಡು ಜಿಲ್ಲಾದಲ್ಲಿ. ಅಲ್ಲಿ ತ್ರಿವಿಕ್ರಮ ಪಂಡಿತರ ದೇಹ ಬಿಟ್ಟ ಸ್ಥಳ ಎಲ್ಲ ಇದೆ. ಮತ್ತು ಆಚಾರ್ಯರು ತ್ರಿವಿಕ್ರಮ ಪಂಡಿತರಿಗೆ ಕೊಟ್ಟಂಥ ಶ್ರೀವತ್ಸ ರೂಪಿಯಾದ ಭಗವಂತನ ಮೂರ್ತಿ ಅಲ್ಲಿದೆ. ಅಲ್ಲಿ ಈ ತ್ರಿವಿಕ್ರಮ ಪಂಡಿತರು ಕೂಡ ಹೋಗಿದ್ರು. ರಾಜನ ಗುರು ಅವರು, ಆ ಜಯಸಿಂಹರಾಜನ ಗುರು. ಆಚಾರ್ಯರು ಅಲ್ಲಿ ಬಂದಾಗ ಅವರು ಆ ರಾಜನನ್ನು ಹರಸಿದ್ರಂತೆ.
ರಾಜಗುರು ಬಂದರು ಅಂತ ಇವ್ರಿಗೂ ನಮಸ್ಕಾರ ಮಾಡಿದ, ಆಚಾರ್ಯರಿಗೂ ಆತ ರಾಜ ನಮಸ್ಕಾರ ಮಾಡಿದ. ಯಾವ ಆಚಾರ್ಯರ ಪಾದಧೂಳಿಯನ್ನು ಅವಲಂಬಿಸಿ ದೇವತೆಗಳು ಕೂಡ ಸುಖ ಪಡ್ತಾರೋ ಅಂಥ ಆಚಾರ್ಯರ ಪಾದಧೂಳಿ ನಿನಗೂ ಸುಖ ಕೊಡಲಿ ಅಂತ ಅವರು ರಾಜನಿಗೆ ಹರಿಸಿದ್ರು ಅಂತ ಬರ್ತದೆ. ಮುಂದೆ ಅಲ್ಲೇ ಸಪ್ತಾಷ್ಟಾನಿ ದಿನಾನ್ನೇವಂ ವಾದಂ ಕೃತ್ವ ಸಹಾಮುನ, ಒಂದು 7 + 8 ಒಂದು 15 ದಿವಸ ಅಂತ ಕೆಲವರು ಹೇಳ್ತಾರೆ. 7 × 56 ಅಂತೂ 56 ದಿವಸ ಅಂತೂ ಏನು ವಾದ ಮಾಡಲಿಲ್ಲ, 15 ದಿವಸ ವಾದ ಮಾಡಿರ್ಬೋದು, ಅಥವಾ 7-8 ದಿನ, ಒಂದು ವಾರ ಹೆಚ್ಚು ಕಡಿಮೆ ವಾದ ಮಾಡಿದರು. ವಾದ ಮಾಡಿ ಆ ತ್ರಿವಿಕ್ರಮ ಪಂಡಿತರ ಎಲ್ಲ ಪ್ರಶ್ನೆಗಳಿಗೂ ಆಚಾರ್ಯ ಉತ್ತರ ಕೊಟ್ಟರು 15ನೇ ಸರ್ಗದಲ್ಲಿ. ಆ ಎಲ್ಲ ಶಾಸ್ತ್ರಗಳಿಗೆ, ಎಲ್ಲ ಶಾಸ್ತ್ರಗಳ ಒಂದು ಸಾರನು ಕೂಡ ಇದೆ. ತ್ರಿವಿಕ್ರಮ ಪಂಡಿತರಿಗೆ ಬರುವಂಥ ಗೊಂದಲ, ಪ್ರತಿಯೊಂದು ಗೊಂದಲಕ್ಕೂ ಕೂಡ ಆಚಾರ್ಯರು ಉತ್ತರ ಕೊಟ್ಟರು. ಕೊನೆಗೆ ಕ್ಷಮ್ಯತಾಂ ನಾಥ ಚಾಪಲಂ, ನಾನು ನಿಮ್ಮ ಸಿದ್ಧಾಂತವನ್ನು ಮನಸಾರೆ ಅವಲಂಬಿಸಿದೆ, ಇವತ್ತು ಒಪ್ಕೊಂಡಿದ್ದೇನೆ. ಇಲ್ಲಿ ತನಕ ಏನಾದರೂ ಒಂದು ಬುದ್ಧಿ ಚಾಪಲದಿಂದ, ಒಂದು ಹುಡುಗಾಟದಿಂದ ನಿಮ್ಮ ಎದುರಿಗೇನಾದರೂ ಇಂಥ ಒಂದು ವಾದಕ್ಕೆ ಇಳಿದಿದ್ರೆ ಕ್ಷಮೆ ಮಾಡ್ರಿ ಅಂತ ಕೇಳ್ಕೊಂಡ್ರು. ಮುಂದೆ ಅವರು ಆಚಾರ್ಯ ಶಿಷ್ಯರಾದರು. ಆಚಾರ್ಯ ಸನ್ಯಾಸಿ ಏನಾಗಲಿಲ್ಲ, ಅವರು ಕೊನೆ ತನಕ ಗೃಹಸ್ಥರೇ ಆಗಿದ್ದರು, ಆಚಾರ್ಯ ಶಿಷ್ಯರಾಗಿದ್ದರು. ಆಚಾರ್ಯರು ಅವರಿಗೆ ನನ್ನ ಬ್ರಹ್ಮಸೂತ್ರ ಭಾಷ್ಯಕ್ಕೊಂದು ಟಿಪ್ಪಣಿ ಬರೀರಿ ಅಂತ ಹೇಳಿದರು. ತತ್ವಪ್ರದೀಪ ಅಂತ ಟಿಪ್ಪಣಿ ಬರೆದ್ರು ಅವರು. ಆದರೆ ಈ ಮಾಧ್ವ ವಲಯದಲ್ಲಿ ಆ ತ್ರಿವಿಕ್ರಮ ಪಂಡಿತರು ಬರೆದಂಥ ಗ್ರಂಥಗಳು, ಆಚಾರ್ಯ ಸಾಕ್ಷಾತ್ ಶಿಷ್ಯರವರು, ಅವರು ಬರೆದಂಥ ಗ್ರಂಥಗಳು ಹೆಚ್ಚು ಬೆಳಕಿಗೆ ಬರಲಿಲ್ಲ. ಪದ್ಮನಾಭ ತೀರ್ಥರು, ಅಕ್ಷೋಭಿ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಇವರು ಎಲ್ಲ ಆಚಾರ್ಯರ ಕಾಲದಲ್ಲಿ ಇದ್ದವರು ಹೆಚ್ಚು ಕಡಿಮೆ. ಪದ್ಮನಾಭ ತೀರ್ಥರಂತೂ ಆಚಾರ್ಯರ ಕಾಲದವರೇ, ಮತ್ತು ನರಹರಿ ತೀರ್ಥರು ಕೂಡ ಆಚಾರ್ಯರ ಕಾಲದವರು. ಅವರು ಕೆಲವು ಆಚಾರ್ಯರ ಗ್ರಂಥಗಳಿಗೆ ಟೀಕೆ ಬರೆದರು, ಅವು ಯಾವ ಹೆಚ್ಚು ಬಳಕೆಗೆ ಬರಲಿಲ್ಲ. ಟೀಕಾಚಾರ್ಯರ ಗ್ರಂಥ ಏನು ಟೀಕಾ ಬರೆದ್ರಲ್ಲ, ಟೀಕಾ ಅಂದರೆ ವ್ಯಾಖ್ಯಾನ ಅಂತ ಅರ್ಥ. ಬ್ರಹ್ಮಸೂತ್ರಗಳಿಗೆ ಆಚಾರ್ಯರ ಭಾಷ್ಯ, ಬ್ರಹ್ಮಸೂತ್ರಗಳಿಗೆ ಆಚಾರ್ಯರದು 4 ಮುಖವಾದ ಸೇವಾ, ಒಂದು ಅನುವ್ಯಾಖ್ಯಾನ, ಒಂದು ಬ್ರಹ್ಮಸೂತ್ರ ಭಾಷ್ಯ, ಮತ್ತೊಂದು ನ್ಯಾಯ ವಿವರಣ, ಮತ್ತೊಂದು ಅಣುಭಾಷ್ಯ ಅಂತೇಳಿ. ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಚಾರ್ಯ ಟೀಕಾ ಬರೆದರು, ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಜಯತೀರ್ಥರು ನ್ಯಾಯ ಸುಧಾ ಅಂತ ಬರೆದರು. ಅಂತೂ ಆಚಾರ್ಯರ ಒಂದು ಸರಿಸುಮಾರು 20 ಗ್ರಂಥಗಳಿಗೆ ಜಯತೀರ್ಥ ಟೀಕಾ ಬರೆದ್ರಲ್ಲ, ಆ ಟೀಕಾ ಹೆಚ್ಚು ಜನಪ್ರಿಯ ಆಗಿಬಿಡ್ತು. ಪದ್ಮನಾಭ ತೀರ್ಥರನ್ನ ಮತ್ತು ತ್ರಿವಿಕ್ರಮ ಪಂಡಿತರನ್ನ, ಅದು ಸನ್ಯಾಯ ರತ್ನಾವಲಿ ಅಂತ ಪದ್ಮನಾಭ ತೀರ್ಥರದು, ಅವು ಯಾವೂ ಕೂಡ ಅಷ್ಟು ಬಳಕೆಗೆ ಬರಲೇ ಇಲ್ಲ. ಟೀಕಾಚಾರ್ಯ ಜನಪ್ರಿಯತೆ ಅದು. ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಅನ್ನೋ ಚರ್ಚೆ ಎಲ್ಲ ವ್ಯರ್ಥ, ಅಂಥವೆಲ್ಲ ಗದ್ದಲಕ್ಕೆ ಇಳಿಬಾರ್ದು. ಅಂತೂ ಟೀಕಾಚಾರ್ಯಗಂತ ಒಂದು ಪ್ರಸಿದ್ಧಿ ಬಂತು. 3 ಲೋಕದ ಗಂಡ ಅಂತ ಅರ್ಜುನ ಅನಿಸ್ಕೊಂಡ ಮಹಾಭಾರತದಲ್ಲಿ, ದೊಡ್ಡ ಪರಾಕ್ರಮ ಅಂತ ಅನಿಸ್ಕೊಂಡ, ದೊಡ್ಡ ಬಿಲ್ಲು ವಿದ್ಯೆ ಪ್ರವೀಣ ಅಂಥೇಳಿ. 3 ಲೋಕದ ಗಂಡ ಅಂತ ಮಹಾಭಾರತದಲ್ಲಿ ಭೀಮ ಅನಿಸ್ಕೊಳ್ಳಿಲ್ಲ. ಹಂಗಂತ ಹೇಳಿ ಭೀಮಸೇನ ತಾಕತ್ ಕಡಿಮೆ ಅಂತ ಅರ್ಥ ಅಲ್ಲ. ಇಂಥವೆಲ್ಲ ಚರ್ಚೆಗಳು ವ್ಯರ್ಥ ಅದ, ಮತ್ತು ಆ ವಿಷಯದಲ್ಲಿ ಗದ್ದಲವೂ ಕೂಡ ವ್ಯರ್ಥ, ಜಗಳವೂ ಕೂಡ ವ್ಯರ್ಥ. ಅಂತ ಟೀಕಾಚಾರ್ಯ ಭಗವಂತ ಅಂಥದ್ದು ಅನುಗ್ರಹ ಮಾಡಿದ, ಅವ್ರ ಗ್ರಂಥಗಳು ಹಾಗೆ ಬೆಳಕಿಗೆ ಬಂದವು. ಆ ತ್ರಿವಿಕ್ರಮ ಪಂಡಿತರು ಮಾಡಿದ ಸ್ತುತಿ ಅದು, ವಾಯುಸ್ತುತಿ ಅಂತಂದ್ರೆ. ಇದು ನಾನು ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಆ ಶ್ಲೋಕ ಇದೆಯಲ್ಲ, ಲಕ್ಷ್ಮೀಕಾಂತ ಅನ್ನೋ ಶ್ಲೋಕ, ಅದು ಆಚಾರ್ಯ ರಚನೆ ಮಾಡಿದ್ದು. ಶ್ರೀಮದ್ ವಿಷ್ಣು ನಿಷ್ಠಾ ಅಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಸೂರೇಹೇ ಅಲ್ಲಿ ತನಕ ತ್ರಿವಿಕ್ರಮ ಪಂಡಿತರು ರಚನೆ ಮಾಡಿದರು. ನನ್ನೊಬ್ಬನೇ ಸ್ತೋತ್ರ ಮಾಡಿದ್ವಿ, ನನ್ನೊಬ್ಬನ ಸ್ತೋತ್ರ ಉಚಿತ ಅಲ್ಲ, ಇದಕ್ಕೆ ನಾನೊಂದೆರಡು ಶ್ಲೋಕ ರಚನೆ ಮಾಡಿಕೊಡ್ತೇನೆ ತಗೋ ಅಂತ ಆಚಾರ್ಯರು ಪಾಂತೋಸ್ಮಾನ್ ಮತ್ತು ಲಕ್ಷ್ಮೀಕಾಂತ ಇವೆರಡನ್ನು ರಚನೆ ಮಾಡಿಕೊಟ್ರು. ಅದು ನಖಸ್ತುತಿ ಅಂತ ಅದರ ಹೆಸರು. ಮೊದಲನೇ ಶ್ಲೋಕದಲ್ಲಿ, ಪಾಂತೋಸ್ಮಾನ್ ಅನ್ನೋ ಶ್ಲೋಕದಲ್ಲಿ ನರಸಿಂಹನ ಉಗುರುಗಳನ್ನು ವರ್ಣನೆ ಮಾಡ್ತಾರೆ ಆಚಾರ್ಯರು. ಮುಂದೆ ಲಕ್ಷ್ಮೀಕಾಂತ ಅನ್ನೋ ಶ್ಲೋಕದಲ್ಲಿ ನಾನು ಈಗಾಗಲೇ ಹೇಳಿದಂತೆ, ನಿನಗೆ ಸಮಾನರಾದವರು ನನಗೆಲ್ಲೂ ಸಿಕ್ತಿಲ್ಲ, ಸಮಂತತೋಪಿ ಕಲಯನ್. ಅದು ಆ ಮಾತು ತ್ರಿವಿಕ್ರಮ ಪಂಡಿತರಕ್ಕಿಂತ ಆಚಾರ್ಯರು ಹೇಳಿದಕ್ಕೆ ಅರ್ಥ ಹೆಚ್ಚು. ಈಗ ನಿಮ್ಮಂಥವ್ರು ಎಲ್ಲ ಶಾಸ್ತ್ರ ಹುಡುಕಾಡಿದ್ದೀನಿ ಅಂತ ಏನು ಹೇಳೋದು, ಹುಡುಕಾಡೋದು ಎಷ್ಟು ನಾವು ಓದಲಿಕ್ಕೆ ಸಾಧ್ಯ ಇದೆ? ನಾನು ಛಾಂದೋಗ್ಯೋಪನಿಷತ್ನಲ್ಲಿ ನಾರದರ ಮಾತನ್ನು ಉಲ್ಲೇಖ ಮಾಡಿದೆ. ಋಗ್ವೇದ ಗೊತ್ತು, ಯಜುರ್ವೇದ ಗೊತ್ತು, ಸಾಮವೇದ ಗೊತ್ತು, ಅಥರ್ವವೇದ ಗೊತ್ತು, ನನಗೆ ಸರ್ಪ ವಿದ್ಯಾ ಗೊತ್ತು, ಗರುಡ ವಿದ್ಯಾ ಗೊತ್ತು, ವ್ಯಾಕರಣ ಗೊತ್ತು, ಸಂಗೀತ ಶಾಸ್ತ್ರ ಗೊತ್ತು, ಜ್ಯೋತಿಷ ಗೊತ್ತು. ಆದರೆ ಮಂತ್ರವಿದೇವಾಸ್ಮಿ ನಮ್ಮ ಆತ್ಮವಿತ, ನನಗೆ ಮಂತ್ರಗಳು ಗೊತ್ತಿವೆ ಹೊರತು ಮಂತ್ರ ಅಂದ್ರೆ ಪತ್ರ ಹಾರಬೇಕು ಅಂತ ಕೆಲವು ಕಡೆ ಹಾಸ್ಯ ಮಾಡ್ತಿರ್ತಾರೆ, ಮೇಲೆ ಸೀಟ್ ಹಾರಬೇಕಂತ ಅಷ್ಟು ಜೋರಾಗಿ ಮಂತ್ರ ಅಂತಿರ್ತಾರಂತ ಕೆಲವರು. ಮಂತ್ರ ಅನ್ನೋದು ಗೊತ್ತಿದೆ, ಆದರೆ ನನಗೆ ಆ ಒಳಗಿನ ಆತ್ಮನ ಅರಿವಿಲ್ಲ ಅಂತ ನಾರದರು ಗೋಳಾಡಿದ್ರಂತೆ ಸನತ್ ಕುಮಾರ್ ಎದುರಿಗೆ. ಅದೇ ನಾರದರು ಮುಂದೆ ಪುರಂದರದಾಸರಾಗಿ ಬಂದು ಬ್ರಹ್ಮಾಂಡದೊಳಗಿನ ಮುಂಡೆ ಗಂಡನ ಕಾಣದೆ ಮುಂಡೆಯರಾದರು ಪಂಡಿತರು ಅಂತ ಆ ನಾರದರು ಹಾಸ್ಯ ಮಾಡಿದರು. ನಾರದರು ಚಾಟಿ ಬೀಸಿದಂಥ ಮಾತು ಯಾವತ್ತು. ಅವರೇ ಪುರಂದರದಾಸರಾಗಿ ಬಂದಾಗಲೂ ಕೂಡ ಅಂಥದೇ ಒಂದು ಹಾಸ್ಯ, ಆ ಒಂದು ವ್ಯಂಗ್ಯ,
ಆ ಪ್ರಿಕ್ ಅವ್ರ ಮಾತಿನಲ್ಲಿ ಇರ್ತದೆ. ಅದಕ್ಕೆ ಬ್ರಹ್ಮಾಂಡದೊಳಗೆ ಎಲ್ಲಾ ಕಡೆ ಈ ಗಂಡ ಇದ್ದಾನೆ, ಅವನನ್ನು ಕಾಣ್ತಿಲ್ಲ ಈ ಪಂಡಿತರು, ಸುಮ್ಮನೆ ವ್ಯರ್ಥವಾಗಿ ಚರ್ಚೆ ಏನೇನೋ ಮಾಡಿಕೊಂಡು ಕಾಲಹರಣ ಮಾಡ್ತಿದ್ದಾರೆ ಅಂತ. ಅದು ನಾ ಮಂತ್ರವಿದೇವಾಸ್ಮಿನ ಆತ್ಮವಿತ್ತು, ನನಗೆ ಆತ್ಮನ ಪರಿಚಯವೇ ಇಲ್ಲ ಅಂತ ಅವ್ರು ಗೋಳಾಡಿದ್ರು. ಹಾಗೆ ನಾರದರಂಥವ್ರು, ಆಚಾರ್ಯರಂಥವ್ರು, ಟೀಕಾಚಾರ್ಯರಂಥವ್ರು, ವಾದರಾಜ ರಾಘವೇಂದ್ರ ಸ್ವಾಮಿಂಥವ್ರು ನಾವೆಲ್ಲ ಕಡೆ ಹುಡುಕಾಡಿದೀವಿ ಯಾವ ಶಾಸ್ತ್ರ, ಎಲ್ಲ ಶಾಸ್ತ್ರಗಳನ್ನ ನಮಗೆ ಭಗವಂತನಿಗಿಂತ ಮಿಗಿಲಾದ ಶಕ್ತಿ ದೊರಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇದೆ. ನಾವ್ಯಾರೋ ಒಬ್ರು ಈ ಮಹಾಭಾರತದಲ್ಲಿ ಇಂಥ ಅಧ್ಯಾಯದಲ್ಲಿ ಏನು ಕಥೆ ಇದೆ ಹೇಳ್ರಿ ಅಂತಂದು ನಮ್ಗೆ ಗೊತ್ತಿರೋದಿಲ್ಲ. ನಾವೆಲ್ಲ ಕಡೆ ಹುಡ್ಕೋದೇನು, ಓದ್ಬೇಕಾದ್ನೆಲ್ಲ ಓದಿಲ್ಲ, ಓದಿದ್ದೆಲ್ಲ ಅರ್ಥ ಆಗಲಿಲ್ಲ, ಅರ್ಥ ಆಗಿದ್ನೆಲ್ಲ ಹೇಳಲಿಕ್ಕೆ ಬಾಯಿ ಇಲ್ಲ ನಮಗೆ. ಆ ಮಾತನ್ನು ನಾವು ಮೇಲಿನ ಮೇಲೆ ನೆನಪು ಮಾಡ್ಕೊಳ್ಬೇಕು. ಅದಕ್ಕೆ ದಾಸರು ಸರಿ, ದಾಸರು ಅಂದ್ರು ಪ್ರವೀಣರಾದವರು ನಿಮಗೆ ಶಕ್ತಿ ಇದ್ರೆ ಹೋಗಿ ಹುಡುಕಾಡ್ರಿ, ಅಲ್ಲಿ ಎಲ್ಲೆಲ್ಲ ಹುಡುಕಾಡ್ತಿರೋ ಹುಡುಕಾಡ್ರಿ. ಪ್ರವೀಣರಾದವರು ಅರಸಿನೊಳ್ಪುದು ಶ್ರುತಿ ಪುರಾಣದಲ್ಲೂ ಎಲ್ಲ ಕಡೆ ಹುಡುಕಾಡ್ರಿ, ಎಲ್ಲಿಯೂ ಕೂಡ ಇವನಿಗೆ ಸಮಾನರಾದಂಥ ಶಕ್ತಿಯೇ ಇಲ್ಲ. ಬ್ರಹ್ಮ ಅಲ್ಲೆಲ್ಲ ಆವಾಗ ಅನೇಕ ಮತಗಳು ಪ್ರಚಲಿತ ಇದ್ದವು. ಸೌರ ಅಂತ ಸೂರ್ಯನ ಮತಾನುಯಾಯಿಗಳಾದವರು, ಗಾಣಪತರು ಅಂತೇಳಿ. ಆಮೇಲೆ ಶೈವರಂತೂ ಇದ್ದೇ ಇದ್ರು. ನವಿಶ್ವಕೃತ್ ಪಶುಪತಿ ಶ್ರೂಯಮಾಣ ಗುಣತ್ವತಃ ಅಂತ ಸುಮಧ್ವಿಜಯದಲ್ಲಿ ಅದೇ 15ನೇ ಸರ್ಗದಲ್ಲಿ ಬಂದು ಮಾತು. ಪಶುಪತಿ ಇದ್ದಾನಲ್ಲ ರುದ್ರ, ವಿಶ್ವಕೃತ, ಅವನು ಈ ಜಗತ್ತಿನ ಕರ್ತ ಅಲ್ಲ. ಯಾಕಂದ್ರೆ ಶ್ರೂಯಮಾಣ ಅಗುಣತ್ವತಃ, ಬೇಕಾದಷ್ಟು ದುರ್ಗುಣಗಳು ಅವನಲ್ಲಿರೋದನ್ನ ಪುರಾಣಗಳು ವರ್ಣನೆ ಮಾಡಿವೆ. ಪುರಾಣಗಳಲ್ಲಿ ಅವನ ಆ ಅವಗುಣಗಳನ್ನು ವರ್ಣನೆ ಮಾಡಿದ್ದು ನಾವು ಕೇಳಿದ್ದೇವೆ. ಹಾಗಾಗಿ ಲಕ್ಷ್ಮೀದೇವಿ ಆಗಲಿ, ನವರಾತ್ರಿ ಈಗ ಪ್ರಕೃತಿಯನ್ನೇ ಈ ಜಗತ್ತಿಗೆಲ್ಲದಕ್ಕೂ ಕಾರಣ ಅನ್ನೋರಿದ್ದಾರೆ. ಇಡೀ ಶಕ್ತಿಯೇ ಈ ಜಗತ್ತಲ್ಲಿ ಆಳ್ತದೆ. ಆ ಶಕ್ತಿಯ ಮಕ್ಕಳು ಈ ಬ್ರಹ್ಮ ರುದ್ರ ಅಂತನ್ನೋರಿದ್ದಾರೆ. ಆ ಪ್ರಕೃತಿಯೂ ಅಲ್ಲ, ಬ್ರಹ್ಮ ಅಲ್ಲ, ವಾಯು ಅಲ್ಲ. ಅದೇ ವಾಯುವನ್ನ ಸರ್ವೋತ್ತಮ ಅನ್ನೋರು ಯಾರಿಲ್ಲ. ಗಣಪತಿಯನ್ನು ಯಾರೋ ಈಶ್ವರನ ಸರ್ವೋತ್ತಮ ಅನ್ನೋರು ಕೆಲವರಿದ್ರು, ಮತ್ತೆ ಸ್ಕಂದ ಮತ್ತಿನ್ಯಾರು ಕೆಲವು ಸರ್ವೋತ್ತಮ ಅಂತನವರಿದ್ರು. ಸೌರ ಮತ ಅಂತ ಒಂದಿತ್ತು. ಅಷ್ಟು ಬಿಟ್ರೆ ಮುಖ್ಯವಾಗಿರೋದೆರಡು ವಿಷ್ಣು ಸರ್ವೋತ್ತಮ ಅನ್ನೋ ವಾದ, ಶಿವ ಸರ್ವೋತ್ತಮ ಅನ್ನೋ ವಾದ. ಆ ಪ್ರಕಾರ ಅದು ಎಲ್ಲವನ್ನೂ ಕೂಡ ವೇದಾದಿಗಳನ್ನೆಲ್ಲವನ್ನೂ ಕೂಡ ಹುಡುಕಾಡಿದ್ರೆ ಉಪಕ್ರಮ ಉಪಸಂಹಾರ ಅಂತೆಲ್ಲ ಹೇಳ್ತಾರೆ. ವೇದದ ಆರಂಭದಲ್ಲಿ ಏನಿದೆ ನೋಡ್ರಿ, ವೇದದ ಕೊನೆಗಿದೆ ನೋಡ್ರಿ, ಏನಿದೆ ನೋಡ್ರಿ, ಪುರಾಣಗಳಲ್ಲಿ ಏನಿದೆ ನೋಡ್ರಿ, ಕೊನೆಗೆ ಏನಿದೆ ನೋಡ್ರಿ. ಇದನ್ನೆಲ್ಲ ನೋಡಿದ್ರೆ ರುದ್ರನ ಮಹತ್ವ ಏನು ಕಂಡು ಬರ್ತದಲ್ಲಿ. ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವ ವಿಧೀಯತೆ ಯಥಾಹಿ ಪೌರುಷೇ ಸೂಕ್ತೆ, ಯಥಾಹಿ ಪೌರುಷೇ ಸೂಕ್ತೆ ವಿಷ್ಣು ಏವ ವಿಧೀಯತೆ ಅಂತ ಬಹಳ ಮನಸ್ಸಿಗೆ ನಮಗೆ ಸಂತೋಷ ಕೊಡುವಂಥ ಪುರಾಣಗಳನ್ನು ವೇದಗಳನ್ನು ಎರಡನ್ನೂ ಕೂಡ ಸಮನ್ವಯ ಮಾಡಿ ತೋರಿಸುವಂಥ ಒಂದು ಮಂತ್ರ. ಅದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ಶ್ಲೋಕ ಇದು, ಸ್ಕಂದ ಪುರಾಣದ ಮಾತು ನೆನಪು. ಇದು ಬೆಳಿಗ್ಗೆ ನೋಡಿದ್ದೆ, ಈಗ ಸುಮ್ಮನೆ ಶ್ಲೋಕ ಅಷ್ಟೇ ನೆನಪಿಗೆ ಬಂತು. ಸ್ಕಂದ ಪುರಾಣದ ಮಾತು, ತಸ್ಮಿನ್ ಕಾಲೇ ಮಹಾರಾಜ ರಾಮ ಏವ ವಿಧೀಯತೆ. ರಾಮಾಯಣನ ಕಾಲದಲ್ಲಿ ಎಲ್ಲಿ ಹೋದ್ರೂ ರಾಮನ ಬಗ್ಗೆನೇ ಗುಣಗಾನ ಅಂತೆ. ಅವನು ಬಿಟ್ಟು ಬೇರೆ ಮಾತಾಡೋರು ಎಲ್ಲೂ ಸಿಗ್ತಿಲ್ಲ. ಎಲ್ಲಿ ಹೋದ್ರು, ಯಾವ ಮನೆಯಲ್ಲಿ ಹೋದ್ರು ರಾಮನ ಬಗ್ಗೆ ಗುಣಗಾನ. ಮಾತಾ ಪ್ರಥಮಜಂ ಪುತ್ರಂ ಜನನೀನ್ ಅಭ್ಯದಂದತ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಒಬ್ಳಿಗೆ ಮದುವೆಯಾಗಿ ಬಹಳ ದಿವಸ ಆಗಿತ್ತು, ಆಗಿದ್ದಿರಬೇಕು, ಸುಮ್ಮನೆ ನಾವು ತಿಳ್ಕೊಂಡು ಅಲ್ಲಿ ಪೂರ್ವಾಪರ ನಂಗೆ ನೆನಪಿಲ್ಲ. ಹಂಬಲಿಸಿ ಒಂದು ಮಗುವನ್ನು ಎತ್ತಲು, ಹಂಬಲಿಸಿ ಗರ್ಭಿಣಿ ಆದ್ಲು, ಹಂಬಲಿಸಿ ಮೊದಲನೇ ಮಗುವನ್ನು ಎತ್ತಲು. ಅದು ಗಂಡು ಮಗು, ಒಂದು ಭಾರಿ ಸಂತೋಷ ಎಲ್ಲರಿಗೂ. ಆದರೆ ಇವಳಿಗೂ ಸಂತೋಷ ಇಲ್ಲ. ಯಾಕೆಂದ್ರೆ ಅವತ್ತು ರಾಮ ಕಾಡಿಗೆ ಹೋಗೋ ದಿವಸ ಅಂತ. ನನ್ನ ಮಗ ಹುಟ್ಟಿದ ದಿವಸ ರಾಮ ಕಾಡಿಗೆ ಹೊಂಟನಲ್ಲ, ನನ್ನ ಮಗನಿಗಿಂತ ನನ್ನ ಮಗ ಕಾಡಿಗೆ ಹೊಟ್ಟನಲ್ಲ ಅಂತ ಅವಳು ಆ ಮಗ ಹುಟ್ಟಿದ್ದನ್ನ ಆನಂದಿಸಲೇ ಇಲ್ಲಂತ. ಇಷ್ಟು ರಾಮ ಆ ಜನ ಮಾನಸದಲ್ಲಿ ಬೇರೆಯವರಿದ್ದ ಅಂತ ವಾಲ್ಮೀಕಿ ರಾಮಾಯಣ ಹೇಳ್ತದೆ. ಅವನು ಎಲ್ಲಿಂದಾದರೂ ಬೇರೆ ಊರಿನಿಂದ ತಿರುಗಿ ಬಂದ್ರೆ, ರಾಮ ಎಲ್ಲರೂ ಹೋದವನು ಮತ್ತೆ ತಿರುಗಿ ಬಂದ್ರೆ, ಅವನು ತನ್ನ ಬಂಧುಗಳು ಬಹಳ ದಿವಸ ತಿರುಗಿ ಬಂದ್ರೆ ಜನ ಎಷ್ಟು ಸಂತೋಷ ಪಡ್ತಾರೋ ಅಷ್ಟು ಆ ಕಾಲದ ಪ್ರಜೆಗಳು ಸಂತೋಷ ಪಡ್ತಿದ್ರು. ಎಲ್ಲಿ ನೋಡಿದ್ರು ಬರೀ ರಾಮನ ಗುಣಗಾನ. ತಸ್ಮಿನ್ ಕಾಲೇ ಮಹಾರಾಜ ಅಂತ ಯಾವನೋ ರಾಜನಿಗೆ ಒಬ್ಬ ಯಾರೋ ಋಷಿಯೋ ಯಾರೋ ಹೇಳಿದ ಕಥಾ. ಅದು ಪೂರ್ವಾಪರ ನಮಗೂ ನೆನಪಿಲ್ಲ. ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದ್ದಾರೆ. ಈಗಿನ ಸ್ಕಾಂದ ಪುರಾಣ ತೆಗೆದು ನೋಡಿದ್ರೆ ಆ ಶ್ಲೋಕ ಸಿಗ್ತದೋ ಇಲ್ಲ ಅದು ಸಂಶಯ. ಎಲ್ಲ ಕಡೆ ಕತ್ತರಿ ಹಾಕಿಬಿಟ್ಟಿರ್ತಾರೆ ದುಷ್ಟರು. ಬೇಕಾದ ಕತ್ತರಿ ಹಾಕ್ತಾರೆ, ಬೇಡ ಅಂತಂದು ಸೇರಿಸ್ತಾರೆ. ಇಲ್ಲೇ ಎಲ್ಲ ಕಡೆ ರಾಮಂದೇ ಗುಣಗಾನ. ಅದಕ್ಕೆ ದುಷ್ಟಾಂತ ಏನು ಅಂದ್ರೆ ಯಥಾಹಿ ಪೌರುಷೇ ಸೂಕ್ತೆ ವಿಷ್ಣುರೇವ ವಿಧೀಯತೆ. ಪುರುಷ ಸೂಕ್ತದಲ್ಲಿ ಬರೇ ವಿಷ್ಣುವಿನ ಗುಣಗಾನ ಹೇಗಿದೆಯೋ ಹಾಗೆ ಅಂತ. ಹೇಗೆ ಮಾಡಬೇಕಾಗಿತ್ತು ಅಂದ್ರೆ, ರಾಮಾಯಣ ಕಾಲದಲ್ಲಿ ಎಲ್ಲ ಕಡೆ ರಾಮನ ಗುಣಗಾನ ಇತ್ತು ಅಂತನ್ನೋದು ಪ್ರಸಿದ್ಧವಾದ ಸಂಗತಿ. ಇದಕ್ಕೆ ಪುರುಷ ಸೂಕ್ತ ಒಂದು ದೃಷ್ಟಾಂತ ಕೊಡೋದಲ್ಲ, ಪುರುಷ ಸೂಕ್ತಕ್ಕೆ ಇದನ್ನು ದೃಷ್ಟಾಂತ ಕೊಡಬೇಕಿತ್ತು. ಇವನು ಭಾರಿ ಬಲಿಷ್ಠ ರೀ, ಹೇಗಂದ್ರೆ ಭೀಮಸೇನಂತೆ ಅಂತ ಹೇಳ್ತಿರ್ತಾರೆ. ಭೀಮಸೇನ ಮಹಾಬಲಿಷ್ಠ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿ ಆಗಿರ್ತದೆ.
ಹಾಗಾಗಿ ಬಹಳ ಗೊತ್ತಿರುವ ಸಂಗತಿಯನ್ನ ಅಲ್ಪ ಗೊತ್ತಿರುವ ಸಂಗತಿಗೆ ದೃಷ್ಟಾಂತವನ್ನ ಕೊಡಬೇಕು. ಅದನ್ನ ಬಿಟ್ಟು ಭೀಮಸೇನ ಇವನಷ್ಟು ಬಲಿಷ್ಠನಾಗಿದ್ದಂತ ಇವನ್ಯಾರನ್ನೋ ತೋರಿಸಿದ್ರೆ ಇವನ್ಯಾರೇ ಅಂತ ಕೇಳ್ತಾರೆ ಎಲ್ಲಾರ. ಹಾಗೆ ಪುರುಷ ಸೂಕ್ತದಲ್ಲಿ ಯಾರನ್ನು ಪ್ರತಿಪಾದನೆ ಮಾಡ್ತಾರೆ, ಪುರುಷ ಸೂಕ್ತದಲ್ಲಿ ಯಾರನ್ನು ಪ್ರತಿಪಾದನೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊಂದಲ. ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ, ಎಲ್ಲರದು ತಮ್ಮ ತಲೆಗೆ ತೋಚಿದ್ದೇ ವ್ಯಾಖ್ಯಾನ. ಬರೇ ಪುರುಷ ಸೂಕ್ತಕ್ಕೆ ಯಾಕೆ? ಪುರುಷ ಸೂಕ್ತಗಳಿಗೆ ಓಂಕಾರ ಅ ಉ ಮ, ಅದರ ಪ್ರಭೇದ ಭೂ ಹು ಭೂ ಸ್ವಹ ವ್ಯಾಹೃತೆ, ಅದರ ಪ್ರಭೇದ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸಿ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ 3 ಪಾದಗಳು, ಗಾಯತ್ರಿ 3 ಪಾದಗಳು. ಅದರ ಪ್ರಭೇದ ಪುರುಷ ಸೂಕ್ತದ 3 ವರ್ಗಗಳು, ಅದರ ವಿಸ್ತಾರ ಋಕ್ ಯಜುಸ್ ಸಾಮ. ಅಲ್ಲೆಲ್ಲ ಏನು ಯಾರ ಪ್ರತಿಪಾದ್ಯ ಅಂತ ಯಾರಿಗಾರು ಸಂಶಯ ಬಂದ್ರೆ, ರಾಮಾಯಣ ಕಾಲದಲ್ಲಿ ರಾಮ ಹೇಗೆ ಎಲ್ಲ ಕಡೆ ಜನಮಾನಸದಲ್ಲಿ ಪ್ರತಿಬಿಂಬಿತನಾಗಿದ್ನೋ ಹಾಗೆ ಸಕಲ ವೇದಗಳಲ್ಲೂ ಭಗವಂತ ವಿಷ್ಣು ಪ್ರತಿಪಾದ್ಯ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಟು ತಿರುಮುರುವಾಗಿ ಹೇಳಿದ್ದಾರೆ. ಅದರಲ್ಲೊಂದು ಸ್ವಾರಸ್ಯ ಇದೆ. ಅದೇನಂದ್ರೆ, ಪುರುಷ ಸೂಕ್ತದಲ್ಲಿ ವಿಷ್ಣು ಪ್ರತಿಪಾದ್ಯ ಅನ್ನೋದು ನಿಮಗೆ ಗೊತ್ತಿಲ್ಲ ಅಷ್ಟೇ, ನಿಮಗೆ ಶಕ್ತಿ ಗೊತ್ತಿಲ್ಲ. ಅದಕ್ಕಾಗಿ ನಿಮಗೆ ರಾಮಾಯಣ ದೃಷ್ಟಾಂತ ಕೊಟ್ಟು ನಾವು ರಾಮಾಯಣವನ್ನ ಸೇರಿಸಿ ಹೇಳಬೇಕಾಯ್ತು. ರಾಮಾಯಣದ ಮಹತ್ವವನ್ನ ಯಾರೋ ಒಬ್ಬ ಋಷಿ ಯಾರೋ ಒಬ್ಬ ರಾಜನಿಗೆ ಹೇಳ್ತಿದ್ದ. ಆ ರಾಜನಿಗೆ ಮತ್ತು ಕೇಳುವ ಋಷಿ ಇಬ್ಬರಿಗೂ ಗೊತ್ತು ಪುರುಷ ಸೂಕ್ತದಲ್ಲಿ ವಿಷ್ಣುವೇ ಪ್ರತಿಪಾದ್ಯ ಅಂತ. ಪುರುಷ ಸೂಕ್ತದಲ್ಲಿ ವಿಷ್ಣುವೇ ಪ್ರತಿಪಾದ್ಯ ಅನ್ನೋ ಸಂಗತಿ ಅವರಿಬ್ಬರಿಗೆ ಗೊತ್ತಿರೋದ್ರಿಂದ ಆ ಜ್ಞಾನಿಯಾದ ಋಷಿ ಜ್ಞಾನಿಯಾದ ರಾಜನಿಗೆ ಹೇಗೆ ಪುರುಷ ಸೂಕ್ತದಲ್ಲಿ ವಿಷ್ಣುವೇ ಪ್ರತಿಪಾದ್ಯನೋ ಹಾಗೆ ಜನಮಾನಸದಲ್ಲಿ ರಾಮ ಪ್ರತಿಬಿಂಬಿತನಾಗಿದ್ದ ಅಂತ ದೃಷ್ಟಾಂತ ಕೊಟ್ಟರು. ಆ ದೃಷ್ಟಾಂತ ಮತ್ತು ದಾಷ್ಟಾಂತಿಕವನ್ನು ಅದನ್ನು ಬದಲು ಮಾಡೋದ್ರಲ್ಲಿ ಅಂತಹ ಚಮತ್ಕಾರ ಇದೆ. ಅದನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಉದಾಹರಣೆ ಕೊಡ್ತಾರೆ. ಹಾಗೆ ಶ್ರುತಿ ಪುರಾಣ ಎಲ್ಲ ಕಡೆ ವಿಮರ್ಶೆ ಮಾಡಿರಿ. ಏನು ವಿಮರ್ಶೆ ಮಾಡಿದ್ರೆ ನಿಮ್ಗೆ ಏನು ಕಾಣೋದಿದೆ? ಎಲ್ಲಿಯೂ ಕೂಡ ಭಗವಂತನನ್ನು ಬಿಟ್ಟು ಬೇರೆಯವರು ಮಹಿಮಾ ಕಾಣೋದಿಲ್ಲ. ಮಮಯೋನಿ ರಪ್ಸು ಅಂತಃ ಸಮುದ್ರೇ ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಸಮುದ್ರದಲ್ಲಿ ನನಗೆ ಕಾರಣೀಭೂತನಾದಂತಹ ಭಗವಂತ ಇದ್ದಾನೆ. ಹೀಗೆ ಎಲ್ಲಾ ವೇದವಾಕ್ಯಗಳು ಕೂಡ ನಾರಾಯಣ ರುದ್ರೋ ಜಾಯತೆ, ನಾರಾಯಣ ಬ್ರಹ್ಮ ಜಾಯತೆ, ನಾರಾಯಣ ಇಂದ್ರೋ ಜಾಯತೆ ಅಂತ ಒಂದು ನಾರಾಯಣ ಅಥರ್ವಶೀರ್ಷ ಅಂತ ಈಗಿನ ಒಂದು ಉಪನಿಷತ್ತಿದೆ. ಈ ಥರ ಅವೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಆ ಶ್ಲೋಕಗಳನ್ನು ನಾವು ನೋಡ್ತೇವೆ. ಘರ್ಮ ಸಮಂತ ತ್ರಿವೃತಂ ವ್ಯಾಪತು ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ ಅಂತ. ಮಾತರಿಶ್ವಂದು ಭಗವಂತಂದು ಇಬ್ಬರದು ಸ್ತೋತ್ರ ಮಾಡ್ತಾ ಹೋಗು ಈ ವಿಜಯದಶಮಿ ಬರೋ ತನಕ. ಅದಕ್ಕಾಗಿ ಸುಮ್ಮನೆ ನೆನಪಿಗೆ ಬಂದ ಶ್ಲೋಕಗಳನ್ನು ಇಲ್ಲಿ ಸಂಬಂಧ ಇರಲಿ ಬಿಡಲಿ ಆ ಶ್ಲೋಕಗಳನ್ನು ಹೆಚ್ಚಾಗಿ ಹೇಳೋಣ ಅಂತ ಹೇಳಿದೆ ಅಷ್ಟೆ. ಘರ್ಮ ಸಮಂತ ತ್ರಿವೃತಂ ವ್ಯಾಪತು. ಈ ಶರೀರದಲ್ಲಿ ಆತ್ಮ ಅಂತರಾತ್ಮ ಅನ್ನೋ ಭಗವಂತನ 2 ರೂಪಗಳು ಸೇರಿಕೊಂಡಿವೆ. ಶರೀರ ಮಣ್ಣು ನೀರು ಬೆಂಕಿಗಳಿಂದ ಹುಟ್ಟಿದ್ದು, ಅದು ತ್ರಿವೃತ. ಅದರಲ್ಲಿ ಭಗವಂತನ 2 ರೂಪಗಳು. ಘರ್ಮ ಅಂದರೆ ಬಹಳ ಆಳವಾದ ನಿಷ್ಕರ್ಷೆಯ ಮೂಲಕ ತಿಳಿಯಲ್ಪಡಬೇಕಾದ ತತ್ವ, ಭಗವತ್ ತತ್ವ. ಅದಕ್ಕೆ ಘರ್ಮ ಅಂದರೆ ಕಾವೇರಿದ ಚರ್ಚೆ, ಕಾವೇರಿದ ಮನನ, ಆ ಮೂಲಕ ಘರ್ಮ ಅಂದರೆ ಬಿಸಿ. ಅದಕ್ಕೆ ಅವನನ್ನು ಘರ್ಮ ಅಂತ ಕರೀತಾರೆ. ಸಮಂತ ಅಂತಂದ್ರೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವವನು. ಘರ್ಮ ಸಮಂತ ಅಂದರೆ ಘರ್ಮವು ಸಮಂತವು ಅಂತ ಅರ್ಥ. ತ್ರಿವೃತಂ ವ್ಯಾಪತು, ಈ ಶರೀರವನ್ನು ವ್ಯಾಪಿಸಿಕೊಂಡಿವೆ. ತಯೋರ್ಜುಷ್ಟಿಂ ಮಾತರಿಶ್ವ ಜಗಾಮ, ಆ 2 ರೂಪಗಳ ಸೇವೆಗಾಗಿ ಮಾತರಿಶ್ವನು ಕೂಡ ಇಲ್ಲಿದ್ದಾನೆ. ಹಾಗೆ ಅದು ಆ ಮಾತರಿಶ್ವ ಏನು ಹೇಳಿದ ಅಂತ ಅನ್ನೋದನ್ನು ಮನನ ಮಾಡಬೇಕಾದ ಸಂದರ್ಭ ಇದು. ಶ್ರುತಿ ಪುರಾಣಗಳನ್ನೆಲ್ಲ ಅವಲಂಬಿಸಿ ನೋಡ್ರಿ, ಎಲ್ಲಿ ಯಾರು ಸಿಗ್ತಾನೆ ನಿಮಗೆ. ಸಿಕ್ಕರೆ ಅವನ ಕಥಾ ಅವನಿಗೆ ಸಮಾನನಾದವರು ಮತ್ತೆಲ್ಲಾರು ಸಿಗ್ತಾರ ನೋಡ್ರಿ ಅಂತ ದಾಸರು ಹೇಳಿದಂಥ ಕೊಟ್ಟಂಥ ಒಂದು ಆಹ್ವಾನ ಇದು, ಪಂಥಾಹ್ವಾನ. ದ್ರೋಣ ಭೀಷ್ಮ ಕೃಪ ಇವರೆಲ್ಲ ಕೌರವ ಸೈನ್ಯಕ್ಕೆ ಹೋಗಿ ಕೃಷ್ಣನ ವಿರುದ್ಧ ಹೋರಾಡಿದರು. ಹಾಗೆ ಅಂತ ಹೇಳಿ ಅವನು ಅವ್ರ ಮೇಲೆ ಕುಪಿತನಾಗಲಿಲ್ಲ. ಅವನೊಂದು ವೇಳೆ ಕುಪಿತನಾಗಿದ್ದರೆ, ನಮ್ಮ ಪಕ್ಷ ಬಿಟ್ಟು ಬೇರೆ ಕಡೆ ಹೋದ್ರೆ ನೀವು ನಿಮ್ಮನ್ನೊಂದು ಕೈ ನೋಡ್ಕೋತೇನೆ ಅಂತೇಳಿ ಅವ್ರನ್ನ ದೂರ ತಳ್ಳಿಬಿಟ್ಟಿದ್ರೆ ಅವ್ರೇನು ಮಾಡುವಂಗಿದ್ರು. ಇಲ್ಲ ತಾತ್ಪರ್ಯ ಏನಂತಂದ್ರೆ, ಆಕಸ್ಮಿಕವಾಗಿ ನಾವೆಲ್ಲ ಭಗವಂತನ ಭಕ್ತರೇ ಅಂತ ಅನ್ಸ್ಕೊಂಡಿದ್ರು ಕೆಲವು ಸರಿ ಭಗವಂತನ ವಿರುದ್ಧವಾಗಿ ನಡ್ಕೊಂಡು ಬಿಡ್ತೇವೆ. ಆ ನಡ್ಕೊಂಡ್ಬಿಟ್ರೆ ಭಯ ಪಡಬೇಡಿ. ಯಾವಾಗಾದ್ರೂ ಒಂದ್ಸರಿ ದ್ರೋಣನ ಕಾಪಾಡಿದಂತೆ, ಭೀಷ್ಮನ ಕಾಪಾಡಿದಂತೆ, ಕೃಪನನ್ನು ಕಾಪಾಡಿದಂತೆ ನಿಮ್ಮನ್ನು ಕಾಪಾಡ್ತಾನೆ. ಎಷ್ಟು ಕಲಿಗೆ ಸಹಾಯ ಮಾಡಿದ್ರು ಅವರು 3 ಜನ. ಕಲಿಯಾದ ದುರ್ಯೋಧನ ಸಹಾಯ ಮಾಡಿದ್ರು. ಭೀಷ್ಮರಂತೂ ಕೃಷ್ಣನ ಮೇಲೆ ಬಾಣಪ್ರಯೋಗಗಳನ್ನೇ ಮಾಡಿದರು. ಇಂಥ ಅಪರಾಧ ಮಾಡಿದರು. ಅಂಥ ತಪ್ಪುಗಳು ನಮ್ಮಿಂದ ಕೂಡ ಆಗೋ ಸಾಧ್ಯತೆ ಇದೆ. ಆಗ ಅವರ ಅವಗುಣಗಳನ್ನು ಆತ ಹೇಗೆ ನೋಡಲಿಲ್ವೋ ಹಾಗೆ ನಮ್ಮ ಅವಗುಣಗಳನ್ನು ನೋಡಿದ್ರೆ ಆತ ಕಾಪಾಡ್ತಾನೆ. ಆದರೆ ಸತತವಾದ ಭಕ್ತಿ ಮಾತ್ರ ಒಳಗಿರಬೇಕು ಅಂತ ಆ ಪದ್ಯ ಹೇಳ್ತದೆ. ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಅಲ್ಲಿಗೆ ಈ 22ನೇ ಸಂಧಿ, ರಾಧ ಸಹಿಷ್ಣು ಸಂಧಿ
ಅಥವಾ ಸಕಲ ದುರಿತ ನಿವಾರಣ ಸಂಧಿ ಅಂತ ಅದರ 3ನೇ ಪದ್ಯ. ಒಟ್ಟಾರೆ ಪದ್ಯದಲ್ಲಿ 669ನೇ ಪದ್ಯ. ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.